ಅಮ್ಮ ಅಂದರೆ ಸಿನಿಮಾ. ಹೌದು, ಸಿನಿಮಾ ಅಂದರೆ ಅಮ್ಮ. ಅದಾದ್ಮೇಲೆ ನಂಟು ಬೇಡ ಅಂತಾನೆ ನೀವು ಈ ಕಡೆ ಬಂದ್ಬಿಟ್ರ? ಅದಾದ್ಮೇಲೆ ಹೌದು, ಇಲ್ಲ ಅಂದರೆ ಏನು ಗೊತ್ತಾ, ನಾವು ಎಷ್ಟು ಸಾಲ ಮಾಡ್ಬೇಕಾದ್ರೂ ಒಂದು ಧೈರ್ಯ, ಕೊಡೋದು ತಗೊಳ್ಳೋದು ಒಂದು. ಅವ್ರಿಗೆ ಗುಂಡಿಗೆ ಇದ್ದಷ್ಟು ರಾಜ್ಕುಮಾರ್ ಸರ್ ಹೇಳ್ತಿದ್ರು ಅವ್ರ ಮನೆಗೆ ಹೋದರೆ, ಜಯಶ್ರೀದೇವಿ ಅವ್ರಿಗೆ 2 ಗುಂಡಿಗೆ ಅಂತ, ನಿಮ್ಗೆ 2 ಗುಂಡಿಗೆ ಇದೆ ನೀವು ಮಾಡಿ ಅಂತ. ನನ್ನನ್ನು ನಾನು ಫಿಲ್ಟರ್ ಮಾಡ್ಕೊಂಡ್ವಿ. ಅಮ್ಮನೂ ಅಷ್ಟೇ, ಅಮ್ಮ ಇನ್ಕ್ಲೂಡಿಂಗ್ ಅಮ್ಮ ಇದ್ದಾಗಲೇ ನಾವು ಯಾಕೆ ಇನ್ನೂ ಇಲ್ಲೇ ಇದ್ದೀವಿ. ಇಷ್ಟು ಸಿನಿಮಾ ಸೂಪರ್ ಹಿಟ್ ಕೊಟ್ಟು ನಮ್ಮೂರು ಮಂದಾರವಿ, ಅಮೃತ ವರ್ಷಿಣಿ, ಪ್ರೇಮರಾಗಡ್ತಿ, ಸ್ನೇಹಲೋಕ, ಒಂದೇ ಮಾತ್ರ, ನಾವು ಸಿಗ್ತೀವಿ, ಇಷ್ಟು ಪಿಕ್ಚರ್ಸ್ ಮಾಡಿದ್ದೀವಿ. ಇಷ್ಟು ಮಾಡಿದ್ರು ನಾವಿನ್ನೂ ಅಲ್ಲೇ ಇದ್ದೀವಲ್ಲ ಯಾಕೆ ಅಂತ ನಾನು ಕ್ವಶನ್ ಹಾಕೊಂಡು ನಾವು ಎಲ್ಲಿದ್ದಾಗ ಪಿಕ್ಚರ್ ಇಟ್ಕೊಟ್ವಿ, ಯಾವ ಆಫೀಸಲ್ಲಿದ್ದಾಗ, ಯಾವ ಮನೆಯಲ್ಲಿದ್ದಾಗ ನಾವು ಪಿಕ್ಚರ್ಸ್ ಇಟ್ಕೊಟ್ವಿ, ಯಾವ ಮನೆಗೆ ಹೋದಾಗ ಫ್ಲಾಪ್ ಕೊಟ್ವಿ, ಎಲ್ಲಿ ನಾವು ಪಾಪರ್ ಆದ್ವಿ, ಎಲ್ಲಿ ಹೆಸರು ಬಂತು, ಎಲ್ಲಿ ದುಡ್ಡು ಬಂತು, ಎಲ್ಲಿ ಹೆಸರು ಬರಲಿ, ಈ ಥರ ಒಂದು ನನ್ನನ್ನು ನಾವೇ ಒಂದು ಫಿಲ್ಟರ್, ಒಂದು ಏನಂತಾರೆ ಅಧ್ಯಯನ ಮಾಡ್ಕೊಂಡ್ವಿ, ಆತ್ಮಾವಲೋಕನ ಅಧ್ಯಯನ ಮಾಡ್ಕೊಂಡ್ವಿ. ನಾನು ಅಷ್ಟೇ ಮುಂಚೆ ವಾಸ್ತು ಗೀಸ್ತು ನಾನು ಓಡಿಸ್ಬಿಡ್ತಿದ್ದೆ. ನಮಗೆ ಅವಾಗ ಬ್ರಹ್ಮಾಂಡ ಗುರುಗಳಿದಾರಲ್ಲ, ನಮ್ಮ ಆಸ್ಥಾನದಲ್ಲಿ ನಮ್ಮ ಇದರಲ್ಲೇ ಇದ್ದಿದ್ದವರು ಅವಾಗ ಫಸ್ಟು. ಸೊ ನಮಗೆಲ್ಲ ಅವಾಗ ಇದು ಡೇಟ್ ಗೀಟ್ ಎಲ್ಲ ಹೇಳ್ತಿದ್ರು ಅವರು. ಅವಾಗ ಇಲ್ಲಿ ಗಾಡಿಗಿನ ದೇವಸ್ಥಾನದಲ್ಲಿ ಅಲ್ಲಿದ್ದರು, ಮಹಾಲಕ್ಷ್ಮಿ ಲೇಔಟ್ ದೇವಸ್ಥಾನ, ಅಲ್ಲಿದ್ದರು ಅವರು. ಅಲ್ಲೇನೋ ಕಲಿತಾ ಇದ್ರು. ಸೊ ನಮಗೆಲ್ಲ ಅವಾಗ ಇದು ಹೇಳೋದು. ಅವಾಗ ವಾಸ್ತು ಗೀಸ್ತು ಅಂದರೆ ನಾನು ಅವಾಗ ಬೈದ್ಬಿಡ್ತಿದ್ದೆ ಅವ್ರಿಗೆ. ವಾಸ್ತು ಅಂತ ಯಾರ ನಾನು ಬರೋರ ನಮ್ಮ ಹತ್ರಕ್ಕೆ, ಕೆಲಸ ಎಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟು ಬೈತಿದ್ದೆ. ಕರ್ಮ ನಮ್ಮನ್ನ ಕರ್ಕೊಂಡ್ಬಂದು ನನ್ನನ್ನು ವಾಸ್ತು ಹೇಳೋ ಥರ ಮಾಡೋದು. ನೋಡೋದು ಕರ್ಮ ಅದು.